ಹೀಗೆ ರೈತರ ವಿಚಾರದಲ್ಲಿ ಪರ ವಿರುದ್ಧದ ಹೋರಾಟ ಅಂತೂ ಮುಂದುವರೆದಿದೆ. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ 1.5 ತಿಂಗಳು ಸಮೀಪಿಸ್ತಾ ಇದೆ. ತಮ್ಮ ಜೊತೆಗೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವಂಥವ್ರನ್ನ ಬಿಟ್ಟರೆ ಅವರ ಕ್ಯಾಬಿನೆಟ್ನಲ್ಲಿ 20 ಸ್ಥಾನಗಳು ಈಗಲೂ ಕೂಡ ಖಾಲಿ ಉಳಿದಿದ್ದಾವೆ. ಕಳೆದ ಕೆಲ ದಿನಗಳಿಂದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ವಿದೇಶದ ಪ್ರವಾಸದಲ್ಲಿದ್ದರ ಕಾರಣದಿಂದಾಗಿ ರಾಹುಲ್ ಗಾಂಧಿ ಅವರ ಭೇಟಿಯಾಗದೆ ಸಂಪುಟ ವಿಸ್ತರಣೆಗೆ ಒಪ್ಪಿಗೆಯನ್ನು ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗಿಲ್ಲ. ಇಂದು ರಾತ್ರಿ ರಾಹುಲ್ ಗಾಂಧಿ ವಾಪಸ್ ಆಗುವ ಸಾಧ್ಯತೆ ಇದ್ದು, ಹೀಗಾಗಿ ಸಂಪುಟದ ವಿಸ್ತರಣೆಯ ಸುದ್ದಿ ಕೂಡ ಮತ್ತೆ ಗರಿಗೆದರಿದೆ. ರಾಹುಲ್ ಗಾಂಧಿ ದಿಲ್ಲಿಗೆ ವಾಪಸ್ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಆಕಾಂಕ್ಷಿಗಳ ಕಿವಿ ನೆಟ್ಟಗಾಗಿದ್ದು ಸಂಪುಟ ಸೇರೋದಕ್ಕೆ ಲಾಬಿ ಶುರು ಮಾಡಿದ್ದಾರೆ. ಈ ಮಧ್ಯೆ ಇನ್ನೆರಡು ದಿನಗಳಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರೆ. ಆಷಾಢದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂತಹ ಕುತೂಹಲ ಈಗ ಸೃಷ್ಟಿಯಾಗಿದೆ. ನೋಡಪ್ಪ, ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ನಂಬರ್ 1. ಈಗ ಮುಂಚಿತವಾಗೇನೆ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದ್ಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲಿ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಯಾವಾಗ ತಮ್ಮನ್ನು ಕೂಡ ಕೆಲ ಪರಿಸ್ಥಿತಿ ಇದೆ ಇಲ್ಲ, ಸಚಿವರುಗಳೇ ಇಲ್ಲಲ್ಲ ಸರ್. ಆದಷ್ಟು ಬೇಗನೆ ಆಗ್ತದೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ದೆಹಲಿಗೆ, ತಾವು ಹೋಗಿ 3 ದಿನದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಗೊತ್ತಿಲ್ಲ, ನನಗೂ ನಾವು ಇಲ್ಲೇ ಅದ್ರ ಗೊತ್ತಿಲ್ಲ. ಬೆಂಗಳೂರು ಹೋದ್ಮೇಲೆ ಗೊತ್ತಾಗೋದು. ನೋಡೋಣ, ಆಗ್ತದೆ. ಯಾವಾಗ ಬೇಗ ಆಗ್ಬೇಕಂತ ಇದೆಯಲ್ಲ ಎಲ್ಲರದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಕೇಳಿದಾರ, ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ. ನಾವು ಯಾರಿಗೆ ಶಿಫಾರಸ್ ಮಾಡಿಲ್ಲ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡ್ತಾರೆ. ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಆಷಾಢದಲ್ಲಿ ಈಗ ಇವರಪ್ಪ ಬ್ರಾಹ್ಮಣರೆಲ್ಲನೂ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ವಾ? ಸಂಪುಟ ಸಚಿವರ ವಿಸ್ತರಣೆ ಇದು ವರಿಷ್ಠರಿಗೆ ಬಿಟ್ಟಿದ್ದು. ಒಂದು ಕಡೆ ಬರ ಇದೆ, ಒಂದು ಕಡೆ ನೆರೆ ಇದೆ. ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹಗಲಿರುಳು ಶ್ರಮ ಮಾಡ್ತಾ ಇದ್ದೇವೆ. ನಿರಂತರವಾಗಿ ಇವತ್ತು ನಾವು ನಿಗಾ ಇಕ್ಕಿದ್ದೇವೆ ಮತ್ತು ಉತ್ತಮ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಅದನ್ನು ಮುಂದುವರಿಸ್ತೇವೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳ ಸರ್ಕಸ್ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಅಂತ ದುಂಬಾಲು ಬೀಳ್ತಾ ಇದ್ದಾರೆ. ಹೀಗಾಗಿ 3 ರಾಜ್ಯ ನಾಯಕರುಗಳ ಮನೆಗಳು ಈಗ ಪವರ್ ಹೌಸ್ಗಳಾಗಿ ಮಾರ್ಪಾಟಾಗಿವೆ. ಆಷಾಢಕ್ಕೆ ಏನು ಎಫೆಕ್ಟ್ ಆಗ್ದಂಗೆ ಬೇರೆ ಒಂದು ಪೂಜೆ ಮಾಡಿಸ್ತೀವಿ, ಏನು ತೊಂದರೆ ಇಲ್ಲ. ಬೆಳಗಾವಿ ಭಾಳ ಜನ ಆಕಾಂಕ್ಷಿ ಇದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಭಾಳ ಸೀನಿಯರ್ ಇದ್ದೀನಿ. ಪಕ್ಷ ನಾನು ಎಲ್ಲರಿಗೂ ಹೇಳೋದೇನೆಂದ್ರೆ, ನಮ್ಮ ಹೈಕಮಾಂಡ್ನವ್ರಿಗೂ ನಮ್ಮ ರಾಜ್ಯದ ನಾಯಕರಿಗೆ ಬರೀ ಜಾತಿ ನೋಡಬೇಡಿ, ಪಕ್ಷದ ನಿಷ್ಠೆ ಮತ್ತು ಸರ್ವಿಸ್. ಎಷ್ಟು ವರ್ಷದಿಂದ ನಾವು ಪಕ್ಷದಾಗಿದ್ದೀವಿ, ಅದನ್ನು ನೋಡಿಕೊಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಸನ ಜಿಲ್ಲೆಗೆ ಒಬ್ಬರೇ ಶಾಸಕರು ಇರೋದ್ರಿಂದ ಮುಂದಿನ ರಾಜಕೀಯದ ಭವಿಷ್ಯ ದೃಷ್ಟಿಯಿಂದ, ಪಕ್ಷ ಸಂಘಟನೆ ದೃಷ್ಟಿಯಿಂದ ನಮಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರನ ಸಿದ್ದರಾಮಯ್ಯನವರು, ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಪಕ್ಷದ ವರಿಷ್ಠರು ಎಲ್ಲ ತೀರ್ಮಾನ ಮಾಡಿದ್ದಾರೆ. ಸಿಗುತ್ತೆ ಅನ್ನೋ ಭರವಸೆನ ಹೇಳ್ತಾ ಇದ್ದಾರೆ. ನಾನು ಕಾಯ್ತಾ ಇದ್ದೀನಿ.